ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಟಾಟಾ AIA ಪಾರಸ್ ಸ್ಕಾಲರ್ಶಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓಕೆನಾ? ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಆಲ್ರೆಡಿ ಇನ್ನೊಂದು ವಿಡಿಯೋ ಮಾಡಿದ್ದೆ ನಾನು, ಟಾಟಾ ಪಂಕ್ ಸ್ಕಾಲರ್ಶಿಪ್ ಅಂತ. ಅದು ಬಂದುಬಿಟ್ಟು ಎಲ್ರಿಗೂ ಇರುತ್ತೆ, ಅದು ಕೂಡ ಇರುತ್ತೆ, ಅದ್ರ ಜೊತೆ ಇದೂ ಇದೆ. ಟಾಟಾ ಅಂತಂದರೆ ಫುಲ್ ದೊಡ್ಡ ಕಂಪ್ನಿ. ಸೊ ಮಲ್ಟಿಪಲ್ ಸ್ಕಾಲರ್ಶಿಪ್ ಏನು ಮಾಡ್ತಾರೆ, ಅವ್ರು ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ ಅಮೌಂಟ್ನ ದೊರಕಲಿ ಅಂತಂದರೆ ಒಂದೊಂದು ಸ್ಕಾಲರ್ಶಿಪ್ ಪರ್ಟಿಕ್ಯುಲರ್ಲಿ ಬಂದುಬಿಟ್ಟು ಈ ಸ್ಟೂಡೆಂಟ್ಸ್ಗೆ, ಟೆಕ್ನಿಕಲ್ ಸ್ಟೂಡೆಂಟ್ಸ್ಗೆ, ಈ ಒಂದೊಂದು ಸ್ಕಾಲರ್ಶಿಪ್ ಬಂದು ಈ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಈ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಟಾಟಾ ಅಂತ ತಕ್ಷಣ ಆಲ್ರೆಡಿ ನಾನು ವೀಡಿಯೋ ನೋಡಿದ್ದೀನಿ, ಅಪ್ಲೈ ಮಾಡಿದ್ದೀನಿ ಅಂದ್ಕೊಂಡು ಸೈಲೆಂಟಾಗಿ ಇರೋಕ್ಕೆ ಹೋಗಬೇಡಿ. ಟಾಟಾಯಿಂದ ಬೇರೆ ಬೇರೆ ನೇಮ್ಸ್ ಇರುತ್ತೆ. ನನ್ನ ಥಂಬ್ನೇಲ್ ಕೂಡ ನೋಡ್ಬೋದು. ನಾನು ಅದಕ್ಕೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದುಬಿಟ್ಟು ಟಾಟಾ AIA ಪಾರಾ ಸ್ಕಾಲರ್ಶಿಪ್. ಇನ್ನೊಂದು ಬಂದುಬಿಟ್ಟು ನಾನು ಇವಾಗ ತೋರಿಸ್ತೀನಿ ನೋಡಿ. ಇನ್ನೊಂದು ಬಂದುಬಿಟ್ಟು ಇದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಅಂತ. ಇದು ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ. 10,000ದಿಂದ 1,00,000ವರೆಗೂ ಬರುತ್ತೆ. ಇದು ನಾನು ವೀಡಿಯೋ ಮಾಡಿದ್ದೀನಿ, ಇದು ಕೂಡ ನೀವು ನೋಡ್ಕೊಬೋದು. ಇನ್ನೊಂದು ಬಂದುಬಿಟ್ಟು ಇವಾಗ ಎಕ್ಸ್ಪ್ಲೇನ್ ಮಾಡೋದು ಟಾಟಾ ಪಾರಸ್ ಸ್ಕಾಲರ್ಶಿಪ್. ಓಕೆನಾ ಗೈಸ್? ಇದರ ಅಮೌಂಟ್ ಎಷ್ಟು ಬರುತ್ತೆ ಅಂತಂದರೆ 15,000 ಅಷ್ಟೇ ಬರುತ್ತೆ ವರ್ಷಕ್ಕೆ. ಇದೆಲ್ಲ ಯಾರಿಗೆಲ್ಲ ಬರುತ್ತೆ, ಏನೇನು ಎಲಿಜಿಬಿಲಿಟಿ ಇರಬೇಕು, ಬೆನಿಫಿಟ್ಸ್ ಏನಿರಬೇಕು, ಡಾಕ್ಯುಮೆಂಟ್ಸ್ ಏನಿರಬೇಕು, ಮತ್ತು ಯಾವ ರೀತಿ ಅಪ್ಲೈ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಹೇಳ್ತೀನಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ನೀವು ಆಲ್ರೆಡಿ ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲನೂ ಕ್ಲಿಯರಾಗಿ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರಲಿ, KCET, JEE ಮತ್ತು ನೀಟ್ ಅಪ್ಡೇಟ್ಸ್ ಆಗಿರಲಿ, ಅಡ್ಮಿಷನ್ ಪ್ರೊಸೆಸ್ಸು, ಕೌನ್ಸಿಲಿಂಗು, ಎಕ್ಸಾಮ್ ಡೀಟೇಲ್ಸ್ ಎಲ್ಲನೂ ಹೇಳಿರ್ತೀನಿ. ನೀವು ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವೀಡಿಯೋ ನೋಡ್ತಾ ಇರ್ಬೋದು, ಇಲ್ಲ BSc BA ಸ್ಟೂಡೆಂಟ್ಸ್ ಯಾರು ನೋಡ್ತಾಯಿದ್ರು, ನಿಮ್ಮ ಮನೇಲಿ ನಿಮ್ಮ ಸಿಸ್ಟರ್ ಬ್ರದರ್ ಯಾರಾದರೂ PUC ಇದ್ದರೆ ಅವರಿಗೆ ನನ್ನ ಚಾನಲ್ನ ಸಜೆಸ್ಟ್ ಮಾಡಿಬಿಟ್ಟು ನನ್ನ ವೀಡಿಯೋಸ್ ನೋಡೋಕ್ಕೆ ಹೇಳಿ. ಏನಕ್ಕಂದರೆ ನಾನು KCETಯಿಂದ ಎಕ್ಸಾಮ್ ಬರೆದ್ಬಿಟ್ಟು ಇಂಜಿನಿಯರಿಂಗ್ ಅಡ್ಮಿಷನ್ ಆಗಲಿ, ಬೇರೆ ಯಾವುದೇ ಅಡ್ಮಿಷನ್ ಆಗಲಿ ಯಾವ ರೀತಿ ತೊಗೊಳ್ಬೋದು ಗೌರ್ಮೆಂಟ್ ಸೀಟು, ಮತ್ತು JEE ಬರೆದ್ಬಿಟ್ಟು NIT IITಯಲ್ಲಿ ಅಡ್ಮಿಷನ್ ಯಾವ ರೀತಿ ತೊಗೊಳ್ತಾರೆ ಅನ್ನೋದು ಕೂಡ ವೀಡಿಯೋ ಮಾಡ್ತೀನಿ. ಮತ್ತು ನೀಟ್ ಬರೆದ್ಬಿಟ್ಟು ಮೆಡಿಕಲ್, ಡೆಂಟಲ್ಲು, ಆಯುಷು ಕೋರ್ಸ್ ಇವೆಲ್ಲ ಅಡ್ಮಿಷನ್ ಯಾವ ರೀತಿ ತೊಗೊಳ್ತಾರೆ ಅನ್ನೋದು ಕೂಡ ನಾನು ವೀಡಿಯೋ ಮುಖಾಂತರ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಬೇರೆ ಬೇರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾನು ಆಲ್ರೆಡಿ ಜಾಸ್ತಿ ಸ್ಕಾಲರ್ಶಿಪ್ ವೀಡಿಯೋಸ್ನ ಮಾಡಿದ್ದೀನಿ. ಆ ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಅಪ್ಲೈ ಮಾಡಿ ಗೈಸ್. ಓಕೆನಾ? ಸ್ಟಾರ್ಟ್ ಮಾಡೋಣ. ನೀವು ಯಾವುದೇ ಒಂದು ಬ್ರೌಸರಲ್ಲಿ ಹೋದ್ಮೇಲೆ ಏನಂತ ಕ್ಲಿಕ್ ಮಾಡ್ತೀರಾ ಅಂದರೆ ಟಾಟಾ AIA ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿ. ಓಕೆನಾ? ಟಾಟಾ AIA ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಇಲ್ಲಿರುತ್ತೆ ನೋಡಿ, ಫಸ್ಟು ಯೆಲ್ಲೋ ಕಲರ್ದು ಬಡಿ ಫಾರ್ ಸ್ಟಡಿ ಅಂತ, ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಟಾಟಾ AIA ಪಾರಾ ಸ್ಕಾಲರ್ಶಿಪ್ ಅಂತ ಬರುತ್ತೆ ಈ ರೀತಿ. ಓಕೆನಾ? ಗ್ರ್ಯಾಜುಯೇಷನ್ ಕ್ಯಾಪ್ ಜೊತೆ ಅವಾರ್ಡು 15,000 ಅಂತ ಇದೆ ನೋಡಿ ಇಲ್ಲಿ. ಓಕೆನಾ? ಇಲ್ಲಿ ಬಂದಮೇಲೆ ಏನಂತಂದರೆ ಈ ಸ್ಕಾಲರ್ಶಿಪ್ ಯಾರಿಗೆಲ್ಲ ಇದೆ ಅಂತಂತಂದರೆ, ಇದು ಬಂದುಬಿಟ್ಟು ಟಾಟಾ ಕಂಪ್ನಿಯಿಂದ, ರತನ್ ಟಾಟಾ ಅವರೆಲ್ಲ ನಿಮ್ಗೆ ಗೊತ್ತಲ್ವಾ. ಮತ್ತು ಏನಂತಂದರೆ ಟಾಟಾ ಮೋಟರ್ಸು, ಟಾಟಾ ಕಾರು ಹೋಗಲಿ, ಜಾಸ್ತಿ ಜನಕ್ಕೆ ಗೊತ್ತಾಗಿರ್ಬೋದು, ಟಾಟಾ IPL. ಸೊ ಏನಂತಂದರೆ ಫಸ್ಟು ಲಾಸ್ಟ್ ಡೇಟ್ ಹೇಳಿಬಿಡ್ತೀನಿ ನೋಡಿ, 31 ಡಿಸೆಂಬರ್ 2025. ಸೊ ಬೇಗ ಅಪ್ಲೈ ಮಾಡಿ. ಯಾರಾದರೂ 31 ಡಿಸೆಂಬರ್ ಆದಮೇಲೆ ನೋಡ್ತಾ ಇದ್ರು ಕೂಡ ನಾನು ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗಿದ್ದರೆ ಕಮೆಂಟ್ ಹಾಕಿರ್ತೀನಿ, ಕಮೆಂಟ್ನ ಪಿನ್ ಮಾಡಿರ್ತೀನಿ, ಅದು ನೋಡ್ಕೊಳ್ಳಿ. ಇಲ್ಲ ಏನಂದರೆ ಈ ಡೇಟೆಲ್ಲ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕಂತಂದರೆ ಈ ಸ್ಕಾಲರ್ಶಿಪ್ ಬಿಟ್ಟಿದ್ದು ನಿನ್ನೆನೇ ಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಈ ಡೇಟು ಎಕ್ಸ್ಟೆಂಡ್ ಆಗುತ್ತೆ ಇನ್ನೂ 2-3 ಮಂತ್ಸ್. ನೀವು ಯಾರಾದರೂ ಜನವರಿನಲ್ಲಿ, ಫೆಬ್ರವರಿನಲ್ಲಿ ನಾನು ವೀಡಿಯೋ ನೋಡ್ತಾ ಇದ್ರು ಕೂಡ ನೀವು ಕೂಡ ಅಪ್ಲೈ ಮಾಡ್ಬೋದು. ಏನಕ್ಕಂದರೆ ಡೇಟ್ನ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ, ನೀವು BSc BCom BBA ಇಂಜಿನಿಯರಿಂಗು, ಮೆಡಿಕಲ್ಲು ಯಾವುದೇ ಸ್ಟೂಡೆಂಟ್ಸ್ ಆಗಿರಲಿ, ಈ ವರ್ಷ ಅಡ್ಮಿಷನ್ ತೊಗೊಂಡು ಕಾಲೇಜ್ಗೆ ಹೋಗ್ತಾ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಬನ್ನಿ, ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋಣ. ಓಕೆನಾ? ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಎನ್ರೋಲ್ ಟು ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಅಂತಂದರೆ ಇದು ಬರೀ ಡಿಗ್ರಿ ಅವರಿಗಷ್ಟೇ ಇರೋದು. ಸೊ ನೀವು ಯಾರೆಲ್ಲ PUC ಅವ್ರು ಇರ್ತಾರೆ ಅವ್ರಿಗೆ ಅಪ್ಲೈ ಆಗೋದಿಲ್ಲ. ಸೊ ನೀವು ಇದನ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೀವು ಏನಾದರೂ ಅಪ್ಲೈ ಮಾಡಬೇಕು ಅಂತಂತಂದರೆ ಟಾಟಾ ಪಂಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ, ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಏನಂತಂತಂದರೆ ಟಾಟಾ ಇಲ್ಲಿ ಬಂದುಬಿಟ್ಟು ಮತ್ತು ಯಾರೆಲ್ಲ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಅಂತಂದರೆ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ತೀರ, ಫಾರ್ ಎಕ್ಸಾಂಪಲ್ಲು BCom BSc BBA BBI BA ಎಲ್ಲನೇ ಡಿಗ್ರಿಯವರು ಅಪ್ಲೈ ಮಾಡೋಕ್ಕೆ ಬರುತ್ತೆ. ನೀವು ಮತ್ತು ಇಂಜಿನಿಯರಿಂಗು, ಮೆಡಿಕಲ್, ಡೆಂಟಲ್ ಅವ್ರಿಗಿಲ್ವಾ ಅಂತ ಕೇಳಕ್ಕೆ ಹೋಗ್ಬೇಡಿ. ನಿಮಗಂತೂ ಎಲ್ಲ ಸ್ಕಾಲರ್ಶಿಪ್ ಇರುತ್ತೆ. ನಿಮ್ದು ಬಂದುಬಿಟ್ಟು ಪ್ರೊಫೆಷ್ನಲ್ ಫೀಲ್ಡ್ ಇರುತ್ತೆ. ಓಕೆನಾ? ಮತ್ತು ಓಪನ್ ಟು ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್, ಪರ್ಸನ್ ವಿತ್ ಡಿಸೆಬಿಲಿಟೀಸ್, ಫೀಮೇಲ್ ಸ್ಟೂಡೆಂಟ್ಸ್ ಬಿಲಾಂಗ್ ಟು SC ST ಕಮ್ಯುನಿಟೀಸ್. ಇಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಅಂದರೆ ನೀವು ಯಾರಾದರೂ ಹ್ಯಾಂಡಿಕ್ಯಾಪ್ಟಿಗೆ ಇದ್ದರೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಮತ್ತು ಫೀಮೇಲ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅವರಿಗೆಲ್ಲ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಸ್ಟೂಡೆಂಟ್ಸ್ ಬಿಲಾಂಗ್ ಟು SC ST ಕಮ್ಯುನಿಟೀಸ್. SC ST ಸ್ಟೂಡೆಂಟ್ಸು ಫೀಮೇಲ್ ಆಗಿರಲಿ ಮೇಲ್ ಆಗಿರಲಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ?
ಮತ್ತು ಒ ಬಿ ಸಿ ಅವರೆಲ್ಲ ಸ್ಟೂಡೆಂಟ್ಸ್ ಏನಂದರೆ ಫೀಮೇಲ್ ಆಗಿದ್ದರೆ ಇಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ಯಾರೇ ಆಗಿರಲಿ ಫೀಮೇಲ್ ಮೇಲ್ ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಓವರಾಲ್ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಎಲ್ಲರದ್ದು ಇರುತ್ತೆ, ಆಲ್ಮೋಸ್ಟ್ 99% ಎಲ್ಲರದ್ದು ಇರುತ್ತೆ. ಸ್ಕಾಲರ್ಶಿಪ್ ಹಾಕಕ್ಕೆ ರೆಡಿ ಆಗಿದ್ದೀರಾ ಅಂತಂದರೆ ಇದಕ್ಕಿಂತ ಕಡಿಮೆನೇ ಇರುತ್ತೆ. ಮತ್ತು ಸ್ಟೂಡೆಂಟ್ಸ್ ಫ್ರಮ್ ಪ್ಯಾನ್ ಇಂಡಿಯಾ ಅಂದರೆ ನೀವು ಇಂಡಿಯಾದವರಾಗಿದ್ದರೆ ಸಾಕು ಅಂತ ಹೇಳ್ತವ್ರೆ. ಮತ್ತು ಈ ಚಿಲ್ಡ್ರನ್ಸ್ ನಿಮ್ಮ ಪೇರೆಂಟ್ಸ್ ಏನಂದರೆ ಟಾಟಾ ಕಂಪ್ನಿಲಿ ವರ್ಕ್ ಮಾಡ್ತಾ ಇರಬಾರ್ದು ಮತ್ತು ಬಡಿ ಫೋರ್ ಸ್ಟಡಿಲಿ ಕೂಡ ಕೆಲಸ ಮಾಡ್ತಾ ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಎಲಿಜಿಬಲ್ ಇರ್ತಾರೆ, ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಇದೊಂದು ಕ್ರೈಟೇರಿಯಾನ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗೆ 15,000 ಬರುತ್ತೆ ಪ್ರತಿ ವರ್ಷ, ಪರ್ ಇಯರ್. ಅಂತಂದರೆ ಹೆಂಗಂದರೆ ನೀವು ಈ ವರ್ಷ ಅಪ್ಲೈ ಮಾಡಿದರೆ ಇದು ನೆಕ್ಸ್ಟ್ ಕೂಡ ಬರುತ್ತೆ, ನೆಕ್ಸ್ಟ್ ಇಯರ್ ಕೂಡ ನೀವು ರಿನ್ಯೂವಲ್ ಮಾಡಬೇಕು. ಅದೇನಾದರೂ ಮಾಡಬೇಕಂದ್ರೆ ಆ ಪ್ರೊಸೆಸ್ನ ನಾನು ಆಮೇಲೆ ಕ್ಲಿಯರಾಗಿ ಹೇಳಿರ್ತೀನಿ. ಓಕೆನಾ? ಫಸ್ಟ್ ಈ ವರ್ಷ ಆದರೂ ಅಪ್ಲೈ ಮಾಡ್ಕೊಂಡ್ಬಿಡಿ. ಮತ್ತು ನೆಕ್ಸ್ಟ್ ವರ್ಷ ಮತ್ತೆ ಜಾಸ್ತಿ ಸ್ಕಾಲರ್ಶಿಪ್ ಬರುತ್ತೆ, LIC ಅಂತೆ ಅದು ಇದು ಎಲ್ಲನೂ ವೀಡಿಯೋಸ್ನ ಮಾಡಿರ್ತೀನಿ. ಎಕ್ಸೆಪ್ಟೇಬಲ್ ನಿಮಗೆ ಯಾವುದೇ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಈ ಸ್ಕಾಲರ್ಶಿಪ್ಗೋಸ್ಕರ ಎಕ್ಸಾಮ್ ಇರೋದಿಲ್ಲ, ಯಾವುದೇ ರೀತಿ ಏನೂ ಇರೋದಿಲ್ಲ. ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ. ನಿಮ್ಗೇನಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು, ಪ್ರೂಫ್ ಆಫ್ ಐಡೆಂಟಿಟಿ ಅಂದರೆ ಆಧಾರ್ ಕಾರ್ಡ್ ಬೇಕು, ಕ್ಲಾಸ್ 10th ಮತ್ತು 12th ಮಾರ್ಕ್ಸ್ ಕಾರ್ಡ್ ಬೇಕು, ಲೇಟೆಸ್ಟ್ ಫ್ಯಾಮಿಲಿ ಇನ್ಕಮ್ ಅಂದರೆ ಇನ್ಕಮ್ ಕ್ಯಾಸ್ಟ್ ಬೇಕು, ನಿಮ್ಮ ಸ್ಕೂಲ್ ಕಾಲೇಜ್ ನೀವೇನು ಕಾಲೇಜ್ಗೆ ರಿಸಿಪ್ಟ್ ಫೀ ಕಟ್ಟಿರ್ತೀರ ಅದು ರಿಸಿಪ್ಟ್ ಬೇಕು. ಗೌರ್ಮೆಂಟ್ ಕಾಲೇಜಸ್ ಇದ್ದವರು ಜಸ್ಟ್ ನೀವು ಅಡ್ಮಿಷನ್ ಫಾರ್ಮ್ಗೋಸ್ಕರ ಅಮೌಂಟ್ನ ಪೇ ಮಾಡಿರ್ತಾರಲ್ಲ ಅದಿದ್ದರೆ ಸಾಕು. ಮತ್ತು ನಿಮ್ಮ ಐಡೆಂಟಿಟಿ ಕಾರ್ಡ್ ಬೇಕು. ಐಡೆಂಟಿಟಿ ಕಾರ್ಡ್ ಇಲ್ಲ, ID ಕಾರ್ಡ್ ಇಲ್ಲ ಅಂತಂದರೆ ನೀವೇನು ಮಾಡ್ತೀರಿ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಳ್ಳಿ. ಫೀ ಸ್ಟ್ರಕ್ಚರ್ ಅಂತ ಇರುತ್ತೆ, ಅದನ್ನು ನೀವು ಕಾಲೇಜಲ್ಲಿ ಕೇಳಿಸ್ಕೊಳ್ಳಿ. ಗೌರ್ಮೆಂಟ್ ಕಾಲೇಜಸ್ಸು ಮತ್ತು ಕಾಲೇಜಸಲ್ಲಿ ಫೀ ಸ್ಟ್ರಕ್ಚರ್ ಇರೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತೀರಾ ಅಂತಂದರೆ ನೀವು ನಿಮ್ಮ ಫೀ ರಿಸಿಪ್ಟ್ ಏನಿರುತ್ತೆ ಮತ್ತೊಂದು ಸಲ ಅಪ್ಲೋಡ್ ಮಾಡಿ, ವರ್ಕ್ ಆಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಏನಾಗಿರುತ್ತೆ ಅಂದರೆ ಸ್ಟೂಡೆಂಟ್ಸ್ದೇ ಇರಬೇಕು. ನೀವು ನಿಮ್ಮ ತಂದೆಯವ್ರದ್ದು ಲಿಂಕ್ ಇರೋದು ಅದ್ಯಾವುದು ನಡೆಯೋದಿಲ್ಲ. ನಿಮಗೆ ಅಂತ ಒಂದು ಪರ್ಸ್ನಲ್ ಅಕೌಂಟ್ ಇರುತ್ತಲ್ವಾ, ಪರ್ಸ್ನಲ್ ಮೀನ್ಸ್ ಸಪ್ರೇಟ್ ಅಕೌಂಟ್, ಅದನ್ನು ಅಪ್ಲೋಡ್ ಮಾಡಿ. ಯಾವುದೇ ಆದರೂ ಪರವಾಗಿಲ್ಲ, ಗ್ರಾಮೀಣ, ನಾರ್ಮಲ್ ಬ್ಯಾಂಕ್, ಸಣ್ಣ ಬ್ಯಾಂಕ್, ದೊಡ್ಡ ಬ್ಯಾಂಕ್ ಎಲ್ಲ ಆದರೂ ಪರವಾಗಿಲ್ಲ, ಬರುತ್ತೆ. ಕಾಸ್ಟ್ ಸರ್ಟಿಫಿಕೇಟ್ SC ST ಸ್ಟೂಡೆಂಟ್ಸ್ ಕಾಸ್ಟ್ ಬೇಕೇ ಬೇಕು. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸು ನಿಮಗೆ ಸರ್ಟಿಫಿಕೇಟ್ ಇರುತ್ತೆ, ಅದು ಬೇಕು. ಮತ್ತು ನಿಮ್ಮ ಇನ್ ಕೇಸ್ ಯಾರಾದರೂ ನಿಮ್ಮ ಪೇರೆಂಟ್ಸು ಡೆತ್ ಆಗಿದ್ದರೆ ಅವ್ರ ಡೆತ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಿ. ಮತ್ತು ಡೈವರ್ಸ್ ಏನಾದರೂ ಸಿಂಗಲ್ ಪೇರೆಂಟ್ಸ್ ಆಗಿದ್ದರೆ ಡೈವರ್ಸ್ ಏನಾದರೂ ಇದ್ದರೆ ಅಪ್ಲೋಡ್ ಮಾಡಿ. ಈ ರೀತಿ ಮಾಡಿದಾಗ ಏನಾಗಿರ್ತಾರೆ ನಿಮಗೆ ಪ್ರಿಯಾರಿಟಿ ಜಾಸ್ತಿ ಕೊಡ್ತಾರೆ, ನಿಮಗೆ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಇವಾಗ 10 ಜನ ಅಂತ ತಿಳ್ಕೊಳ್ಳಿ, ನಿಮ್ಮದು ರಿಸಲ್ಟ್ ಬಂದುಬಿಟ್ಟು ನಿಮ್ಮದು ಒಂದು 50% ಇದೆ, ಬಟ್ ನಿಮ್ಮ ಪೇರೆಂಟ್ಸ್ ಯಾರೋ ಒಬ್ಬರು ಇಲ್ಲ, ನಿಮ್ಮ ತಂದೆಯವರು ಇಲ್ಲ. ಅಂಥ ಟೈಮಲ್ಲಿ 90% ಇರೋ ಸ್ಟೂಡೆಂಟ್ಸ್ಗೂ ಹಿಂದೆ ಇರ್ತಾನೆ, ನೀವು ಫಸ್ಟ್ ಪ್ರಿಯಾರಿಟಿ ತೊಗೊಳ್ತೀರ ಸ್ಕಾಲರ್ಶಿಪ್ ಬರೋದಕ್ಕೆ. ಈ ರೀತಿ. ಓಕೆನಾ? ಆರ್ಫನ್ ಸರ್ಟಿಫಿಕೇಟ್ ಅಂದರೆ ಅದೇ ಸಿಂಗಲ್ ಪೇರೆಂಟ್ಸ್ ಇಲ್ಲದೆ ಇರೋದನ್ನ. ಓಕೆನಾ? ಇದು ಕೂಡ ಯಾವುದಾದ್ರೂ NGO ಸರ್ಟಿಫಿಕೇಟ್ ಅಪ್ಲಿಕೇಬಲ್ ಅಷ್ಟೇ. ಇಫ್ ಅಪ್ಲಿಕೇಬಲ್ ಅಂದರೆ ನೀವು ಅಪ್ಲಿಕೇಬಲ್ ಆದರೆ ಮಾತ್ರ. ಇವಾಗ ಸರ್ ನನ್ನ ತಂದೆ ತಾಯಿ ಇಬ್ಬರು ಇದ್ದಾರೆ, ನಾನೇನು ಮಾಡಲಿ? ನೀವು ಏನು ಮಾಡೋಂಗಿಲ್ಲ, ನೀವು ಕೂಡ ಅಪ್ಲೈ ಮಾಡಿ, ನಿಮ್ಗೆ ಹಣ ಬರುತ್ತೆ. ಓಕೆನಾ? ಹೌ ಕ್ಯಾನ್ ಯು ಅಪ್ಲೈ? ಇವಾಗ ತೋರಿಸ್ತೀನಿ ನೋಡಿ, ನೀವು ಯಾವ ರೀತಿ ಅಪ್ಲೈ ಮಾಡಬೇಕು. ಇಲ್ಲಿ ಅಪ್ಲೈ ನಾವು ಅಂತ ಬಟನ್ ಇರುತ್ತೆ. ಓಕೆನಾ? ಇಲ್ಲಿ ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ, ಬಡಿ ಫಾರ್ ಸ್ಟಡಿ. ನೀವೇನಾದರೂ ಫಸ್ಟ್ ಟೈಮ್ ಈ ನನ್ನ ಬಡಿ ಫಾರ್ ಸ್ಟಡಿಲಿ ಸ್ಕಾಲರ್ಶಿಪ್ ಆಗಲಿ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ ನೀವು ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂತ ಅರ್ಥ. ಬಡಿ ಫಾರ್ ಸ್ಟಡಿಲಿ ಅಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕೊಡಬೇಕು. ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಏನು ಕೊಡಲಿ ಸರ್? ಪಾಸ್ವರ್ಡ್ ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಕೊಟ್ಕೊಳ್ಳಿ. ಇಲ್ಲ ನಿಮ್ಮ ಹೆಸರು ನೀವು ಯಾವುದೋ ಒಂದು ನಿಮ್ಮ ಫೇವ್ರೆಟ್ ನಂಬರ್ನ ಕೊಟ್ಕೊಳ್ಳಿ. ಆ ರೀತಿ ನೀವೇ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಬೇಕು. ಇದು ಏನಂದರೆ ಫೇಸ್ಬುಕ್ ಅಕೌಂಟ್ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ ಅದೇ ರೀತಿ ಬಡಿ ಫಾರ್ ಸ್ಟಡಿಯಲ್ಲಿ ನಿಮ್ಮದೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ. ಓಕೆನಾ? ಯಾವುದೇ ರೀತಿ ಹಣ ಇಲ್ಲ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಐ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ? ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಲಾಗಿನ್ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇವಾಗ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನೀವು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಯೂಸ್ ಮಾಡಿದ್ರಿ ಅಲ್ವಾ, ಅದನ್ನು ಹಾಕಿಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಇವಾಗ ನಾನು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗ್ತೀನಿ, ತಡೀರಿ. ನೀವು ಈ ರೀತಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಅಂತ ಕೊಟ್ಟಮೇಲೆ ಈ ಥರ ಬರುತ್ತೆ, ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಇನ್ ಅಂತ. ಅವಾಗ ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ? ಆವಾಗ ಈ ರೀತಿ ಬರುತ್ತೆ. ಓಕೆನಾ? ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಮತ್ತು ಇಲ್ಲಿ ಡೆಡ್ಲೈನ್ ಕೂಡ ನೋಡ್ಬೋದು. ನೀವು 31 ಡಿಸೆಂಬರ್ ಅಂದರೆ 31 ಡಿಸೆಂಬರ್ ಆದಮೇಲೆ ಕೂಡ ಅಪ್ಲೈ ಮಾಡ್ತಿದ್ರು ನೀವು ಇಲ್ಲಿ ಲಾಸ್ಟ್ ಡೇಟ್ ನೋಡ್ಕೊಳ್ಬೋದು. ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ನೆನಪಿರಲಿ. ಯಾರಾದರೂ ಜನವರಿನಲ್ಲಾಗಲಿ ಫೆಬ್ರವರಿನಲ್ಲಾಗಲಿ ವೀಡಿಯೋ ನೋಡ್ತಾ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ.
ಮತ್ತು ಏನಂತಂತಂದರೆ ಇವಾಗ ನಾನು ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನೀವು ಯಾವುದಾದ್ರೂ ಆಲ್ರೆಡಿ ಸ್ಕಾಲರ್ಶಿಪ್ ಹಾಕಿದರೆ ಏನಂತಂದರೆ ಡೇಟಾನ ಆಟೋಮೆಟಿಕ್ ತೊಗೊಳುತ್ತೆ. ಓಕೆನಾ. ಇಲ್ಲಿ ಪರ್ಸ್ನಲ್ ಡೇಟಾಸ್ ಏನಿರುತ್ತೆ ಆಲ್ರೆಡಿ ಫಿಲ್ ಮಾಡ್ಕೊಂಡಿರುತ್ತೆ. ನೀವು ಬರೀ ಎಜುಕೇಷನ್ ಡೀಟೇಲ್ಸು, ಫ್ಯಾಮಿಲಿ ಮೆಂಬರ್ ಡೀಟೇಲ್ಸು, ಡಾಕ್ಯುಮೆಂಟ್ಸು, ಪ್ರೆಫರೆನ್ಸಸ್ಸು ಇದೇನಿದೆ ಇದನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಏನಿರುತ್ತೆ ನೀವು ಆಲ್ರೆಡಿ ಯಾವುದಾದ್ರೂ SBI ಸ್ಕಾಲರ್ಶಿಪ್, HDFC ಸ್ಕಾಲರ್ಶಿಪ್, ಬೇರೆ ಯಾವುದೇ ಸ್ಕಾಲರ್ಶಿಪ್ ಬಡಿ ಫಾರ್ ಸ್ಟಡಿಯಲ್ಲಿ ಹಾಕಿದರೆ ಇದು ಮತ್ತೆ ಕೇಳೋದಿಲ್ಲ, ನಿಮಗೆ ಆಲ್ರೆಡಿ ಫಿಲ್ ಆಗಿರುತ್ತೆ. ಇನ್ ಕೇಸ್ ಕೇಳ್ತಿದ್ರು ಕೂಡ ಎಂಟರ್ ಮಾಡಿ. ಓಕೆನಾ. ಎಷ್ಟು ಸೆಕ್ಷನ್ಸ್ ಇದೆ ನೋಡಿ, ತೋರಿಸ್ತೀನಿ ನೋಡಿ ನಿಮಗೆ. ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ 1 ಸೆಕ್ಷನ್ನು, ಎಜುಕೇಷನ್ ಡೀಟೇಲ್ಸ್ 2 ಸೆಕ್ಷನ್ನು. ಎಜುಕೇಷನ್ ಡೀಟೇಲ್ಸಲ್ಲಿ 10th ಬಗ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು, ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಅಲ್ಲೇ ಇರುತ್ತೆ. 12th ಬಗ್ಗೆ ಆ್ಯಡ್ ಮಾಡಬೇಕಾಗುತ್ತೆ. 12th ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು, ನಿಮಗೆ ಇನ್ಫಾರ್ಮೇಷನ್ ಅಲ್ಲೇ ಇರುತ್ತೆ. ಗ್ರ್ಯಾಜುಯೇಷನ್ ಅಂತಂದರೆ ನೀವು ಇವಾಗ ಹೋಗ್ತಾ ಇರ್ತೀರ, ಎಲ್ಲನೂ ಗೊತ್ತಿರುತ್ತೆ. ಸೊ ಯಾವ ಡಿಸ್ಟಿಕ್ಕು, ಯಾವ ರಾಜ್ಯದಲ್ಲಿ ಇದೆ ಕಾಲೇಜು, ಆ ರೀತಿ ಕೇಳ್ತಾ ಇರ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಅಂದರೆ ರೆಫರೆನ್ಸ್ ಆ್ಯಡ್ ಮಾಡಬೇಕಾಗಿರುತ್ತೆ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನಾನು ನಿಮ್ಗೊಂದು ವೀಡಿಯೋ, ಸೂಪರ್ ವೀಡಿಯೋನ ಸಜೆಸ್ಟ್ ಮಾಡ್ತೀನಿ. ಆ ವಿಡಿಯೋ ನೋಡಿಕೊಂಡ್ರೆ ನೀವು ಇದು ಏನಿದೆ ಈ ಅಪ್ಲಿಕೇಶನ್ ಫಾರ್ಮ್ನ ಕ್ಲಿಯರಾಗಿ ಫಿಲ್ ಮಾಡ್ಬೋದು. ಓಕೆ, ನಾನು ಮತ್ತೆ ಕ್ಲಿಯರಾಗಿ ಹೇಳಕ್ಕೆ ಹೋಗಲ್ಲ. ಇಲ್ಲಿ ಡಾಕ್ಯುಮೆಂಟ್ಸ್ ಏನಿದೆ ಅಂತಂದರೆ ಡಾಕ್ಯುಮೆಂಟ್ಸು ನೀವೇನಾದರೂ ಎಜುಕೇಷನ್ ಡೀಟೇಲ್ಸಲ್ಲಿ ಮಿಸ್ ಮಾಡಿದರೆ ಡಾಕ್ಯುಮೆಂಟ್ಸ್ ಸೆಕ್ಷನ್ ಮೇಲೆ ಕೊಟ್ಟ ಮೇಲೆ ಈ ರೀತಿ ಎರರ್ ಬರುತ್ತೆ. ಸೊ ಎಜುಕೇಷನ್ ಡೀಟೇಲ್ಸ್ನ ಎಲ್ಲ ಫಿಲ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ. ಆಮೇಲೆ ರೆಫರೆನ್ಸಸ್ಸು ಏನಂತಂದರೆ ನಿಮ್ಮ ಕಾಲೇಜ್ ಯಾರ್ದಾದ್ರೂ ಇಬ್ಬರು ಡೀಟೇಲ್ಸ್ನ ರೆಫರೆನ್ಸ್ ಆಗಿ ಆ್ಯಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ಯಾಡ್ ರೆಫರೆನ್ಸ್ ಅಂತ ಕೊಟ್ಟರೆ ಇಲ್ಲಿ ಅವ್ರ ನೇಮು ಮತ್ತು ಇಲ್ಲಿ ಅವ್ರ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲಿ ರಿಲೇಷನ್ಶಿಪ್ ಅಂತಂದರೆ ಅವ್ರು ನಿಮ್ದು ಏನಂತ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ಕಾಲೇಜ್ದು ಪ್ರಿನ್ಸಿಪಾಲು, HOD ಅವ್ರು ಯಾರು ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ದೇ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ರೂಮ್ಮೇಟ್ಸ್ ಆಗಲಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಲಿ, ಅವ್ರ ನೇಮ್ನ ಆ್ಯಡ್ ಮಾಡಿ, ಅವ್ರ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಬಂದುಬಿಟ್ಟು HOD ಪ್ಲೇಸ್ಮೆಂಟ್ ಆಫೀಸರು, HOD ಅಂತ ಹಾಕ್ಬಿಡಿ. ಪ್ಲೇಸ್ಮೆಂಟ್ ಆಫೀಸರು, ಕೋಆರ್ಡಿನೇಟರು, ಡೀನು ಅಂತ ಹಾಕ್ಕೊಂಡ್ಬಿಡಿ. ಓಕೆನಾ. ಇದು ಬಂದುಬಿಟ್ಟು ರೆಫರೆನ್ಸು. ಡಾಕ್ಯುಮೆಂಟ್ಸ್ ಕೂಡ ನಾನು ನಿಮ್ಗೊಂದು ವೀಡಿಯೋ ಸಜೆಸ್ಟ್ ಮಾಡ್ತೀನಿ. HDFC ಸ್ಕಾಲರ್ಶಿಪ್ ಅಂತ ನಾನೇ ಮಾಡಿರೋದು, ಅದು ಕೂಡ ಇನ್ನೂ ರನ್ನಿಂಗಲ್ಲಿದೆ. ಅದು ಕೂಡ ನೀವು ಅಪ್ಲೈ ಮಾಡ್ಬೋದು. ಅದರಲ್ಲಿ ಕ್ಲಿಯರಾಗಿ ಮಾಡಿದ್ದೀನಿ ನಾನು, ನೀವು ಯಾವ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಎಷ್ಟು MB ಇರಬೇಕು, ಯಾವ ಸೈಜಲ್ಲಿ ಇರಬೇಕು ಅಂತ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಇದು ಎಲ್ಲನೂ ಡೀಟೇಲ್ಸ್ನ ಫಿಲ್ ಮಾಡೋಕ್ಕೆ ಬರುತ್ತೆ. ಇವಾಗ ತೋರಿಸ್ತೀನಿ ತಡೀರಿ ಆ ವಿಡಿಯೋ ಕೂಡ. ಓಕೆನಾ. ಮತ್ತು ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇದೆ. ಮೋರ್ ಅಬೌಟ್ ಯುವರ್ ಸೆಲ್ಫ್, ಟೆಲ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇದೆ. ಇದನ್ನು ಕೂಡ ನಾನು ಏನಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದರ ಆನ್ಸರ್ ಕೊಟ್ಟಿರ್ತೀನಿ. ಟೆಲ್ ಅಬೌಟ್ ಯುವರ್ ಕರಿಯರ್ ಇದ್ರ ಬಗ್ಗೆ ಕೂಡ ನಾನು ಆನ್ಸರ್ ಕೊಟ್ಟಿರ್ತೀನಿ. ಇವೆರಡು ಆನ್ಸರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡ್ಬಿಡಿ. ಓಕೆನಾ. ಹೌ ಯು ಗೋ ಟು ನೋ ಅಬೌಟ್ ದಿಸ್ ಸ್ಕಾಲರ್ಶಿಪ್ ಅಂದರೆ ಬಡಿ ಫಾರ್ ಸ್ಟಡಿ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹ್ಯಾವ್ ರಿಸೀವ್ಡ್ ಅದರ್ ಸ್ಕಾಲರ್ಶಿಪ್ ದಿಸ್ ಇಯರ್ ಆರ್ ದಿ ಪ್ರಿಯರ್ ಇಯರ್ ಇಫ್ ಪ್ಲೀಸ್ ಶೇರ್ ಇನ್ಫಾರ್ಮೇಷನ್ ಅಂತದೆ. ಇಲ್ಲಿ ಏನು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಯಾರಿಗೆಲ್ಲ SSP ಸ್ಕಾಲರ್ಶಿಪ್ ಬಂದಿದೆ ಲಾಸ್ಟ್ ಇಯರು, SSP ಅಂತ ಮೆನ್ಷನ್ ಮಾಡಿ. ಓಕೆನಾ. ಇದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಬೇರೆ ಪ್ರೈವೇಟ್ ಸ್ಕಾಲರ್ಶಿಪ್ ನೀವು SBI ಅದೆಲ್ಲ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಕ್ಕೆ ಹೋಗಬೇಡಿ. ಅದ್ರದ್ದು ಅಮೌಂಟ್ ಬಂದರೂ ಬಂದಿದೆ ಅಂತ ಹೇಳಕ್ಕೆ ಹೋಗಬೇಡಿ. ಇದು SSP ಬಂದುಬಿಟ್ಟು ಗೌರ್ಮೆಂಟ್ ಸ್ಕಾಲರ್ಶಿಪ್ಪು. ಸೊ ಅದಕ್ಕೋಸ್ಕರ SSP ಅಂತ ಹಾಕಿರಿ. ಆಮೇಲೆ ಏನಂತಂದರೆ ಆರ್ ಯು ಚೈಲ್ಡ್ ಆಫ್, ಇಲ್ಲಿ ನೋ ಅಂತ ಕೊಡಿ. ನೀವು ಯಾರಾದರೂ ಚಿಲ್ಡ್ರನ್ ಬಡಿ ಫಾರ್ ಸ್ಟಡಿದಾಗಲಿ ಟಾಟಾ ಕಂಪ್ನಿಲಿ ನಿಮ್ಮ ಪೇರೆಂಟ್ಸ್ ಕೆಲಸ ಮಾಡ್ತಾಯಿದ್ದಾರೆ ಅಂತ ಕೇಳ್ತಾರೆ. ಐಡೆಂಟಿಫೈ ಆ್ಯಸ್ ಎ ಟ್ರಾನ್ಸ್ಜೆಂಡರ್ ಅಂದರೆ ನೀವು ಮಂಗಳಮುಖಿರಾ ಅಂತ ಕೇಳ್ತಾ ಇದೆ. ನೋ ಅಂತ ಕೊಟ್ಬಿಡಿ. ಯಾರಾದರೂ ಇರೋರು ವೀಡಿಯೋ ಕೂಡ ನೋಡ್ತಾಯಿದ್ರು ಎಸ್ ಅಂತ ಕೊಡಿ, ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಓಕೆನಾ. ಇವಾಗ ಮಂಗಳಮುಖಿಯರು ಎಲ್ಲ ಸೆಕ್ಟರಲ್ಲಿ ಇದ್ದಾರೆ. ಸೊ ಯಾರಾದರೂ ಕಾಲೇಜ್ಗೆ ಹೋಗಿ ಎಜುಕೇಷನ್ ಕಂಟಿನ್ಯೂ ಮಾಡ್ತಿದ್ರು ಕೂಡ ಎಸ್ ಅಂತ ಕೊಡಿ. ಮತ್ತು ಅದಾದಮೇಲೆ ಏನಂತಂದರೆ ಇದೆಲ್ಲ ಡೀಟೇಲ್ಸ್ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನ ನಾನು ಒಂದು ವೀಡಿಯೋ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ ಅಲ್ಲ, ತಡೀರಿ ಇವಾಗ ತೋರಿಸ್ತೀನಿ ನಿಮಗೆ ಆ ವಿಡಿಯೋನ. ಇಲ್ಲಿ ಇದೆ ನೋಡಿ, HDFC ಸ್ಕಾಲರ್ಶಿಪ್ 2025 ಅಪ್ಲೈ ಆನ್ಲೈನ್ ಕನ್ನಡ ಅಂತ ಕೊಟ್ಟರೆ ಫಸ್ಟ್ ವೀಡಿಯೋ ಬರೋದೆ ನಂದೇ. ಓಕೆನಾ. ಕಾಲೇಜ್ ಅಣ್ಣ ಗೈಡ್ ಚಾನಲಿಂದ ಇಲ್ಲಿ ಬಂದುಬಿಟ್ಟು ನೀವು ಏನಂತಂದರೆ ಇಲ್ಲಿ ಈ ವಿಡಿಯೋನ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಡೀಟೇಲ್ಸ್ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಎಲ್ಲನೂ ಫೀಲ್ಡ್ ಒಂದು ಫೀಲ್ಡ್ ಕೂಡ ಎಂಟರ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಈ ವಿಡಿಯೋನಲ್ಲಿ. ಸೊ ಈ ವಿಡಿಯೋನಲ್ಲೂ ತೋರಿಸೋಣ ಅಂದೆ, ಬಟ್ ಆಲ್ರೆಡಿ ನಾನು ಮಾಡಿರೋ ಕಾರಣ ಅದೇ ರೆಫರ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನೋಡ್ಕೊಳ್ಳಿ. ಇದು HDFC ಸ್ಕಾಲರ್ಶಿಪ್ ಬಂದುಬಿಟ್ಟು ಅದು ಕೂಡ 31 ಡಿಸೆಂಬರ್ ಲಾಸ್ಟ್ ಇದೆ. ಸೊ ಇದು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಎಂಟರ್ ಮಾಡ್ತಾಯಿದ್ದೀನಿ. ಆಮೇಲೆ ಏನಂತಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಕೂಡ ತೋರಿಸ್ತೀನಿ ನಿಮಗೆ ಒಂದು ವಿಡಿಯೋನ. ಎಜುಕೇಷನ್ ಡೀಟೇಲ್ಸ್ ಎಂಟರ್ ಮಾಡೋ ವಿಡಿಯೋ ಇದೆ ನೋಡಿ ಇಲ್ಲಿ ಕ್ಲಿಯರಾಗಿ, ಕ್ಲಾಸ್ 12 ಎಲ್ಲನೂ. ಆಮೇಲೆ ಇಲ್ಲಿ ಬಂದುಬಿಟ್ಟು ಎಜುಕೇಷನ್ ಡೀಟೇಲ್ಸ್ ಆಯಿತು. ಗಾಡಿಯಂದು
ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ನ ಆ್ಯಡ್ ಮಾಡೋದಿದೆ ಇಲ್ಲಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಡಾಕ್ಯುಮೆಂಟ್ಸ್, ಇಲ್ಲಿ ರೆಫರೆನ್ಸು, ಎಲ್ಲಾನು ಕ್ಲಿಯರ್ ಆಗಿದೆ. ಸೊ ಇದು ವಿಡಿಯೋ ಕೂಡ ನೀವು ನೋಡ್ಕೋಬೋದು. ಇದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಟಾಟಾ ಸ್ಕಾಲರ್ಶಿಪ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಕ್ಲಿಯರಾಗಿ ಮೋರ್ ಅಂತ ಕೊಟ್ಟರೆ ಆಯಿತು. ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಈ ರೀತಿ ಇರುತ್ತೆ. SBI ಸ್ಕಾಲರ್ಶಿಪ್, ಜಿಂದಾಲ್ ಸ್ಕಾಲರ್ಶಿಪ್, ಮಹೀಂದ್ರಾ ಸ್ಕಾಲರ್ಶಿಪ್, ಇದೆಲ್ಲ ನಾನು ಮಾಡಿರೋ ವಿಡಿಯೋ. ಇದೇನಂತಂದರೆ HDFC ಸ್ಕಾಲರ್ಶಿಪ್ ಕೂಡ ವಿಡಿಯೋ ಇಲ್ಲೇ ಇರುತ್ತೆ. ಅದ್ರ ಮೇಲೆ ನೀವು ಬರೀ ಹಿಂಗೆ ಕ್ಲಿಕ್ ಮಾಡಿದ್ರೆ ಆಯಿತು, ಹಿಂಗೆ ರೀಡೈರೆಕ್ಟ್ ಆಗಿರುತ್ತೆ. ನೀವು ಇಲ್ಲೇ ನೋಡ್ಕೊಳ್ಬೋದು. ಓಕೆನಾ? ಇಷ್ಟೇ, ಮತ್ತೇನಿಲ್ಲ. ಸೊ ಇದಷ್ಟೇ ನಾನು ಹೇಳಬೇಕಾಗಿರೋದು. ಮತ್ತೇನಂತಂದರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇಬ್ಬರದ್ದು ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಸಿಸ್ಟರ್ ಇಲ್ಲ ಬ್ರದರ್ ಡೀಟೇಲ್ಸ್ ಎಂಟರ್ ಮಾಡ್ಕೊಳ್ಳಿ. ಇನ್ನೂ ನೀವು ಅವ್ರದ್ದೇನಕ್ಕೆ ಮಾಡಲಿ, ಮತ್ತು ಅವ್ರಿಗೆ ಫೋನ್ ಹೋದರೆ ಮತ್ತು ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟರು, ನೀವೊಂದು ಇನ್ಫಾರ್ಮೇಷನ್ ಕೊಟ್ಟರಿ, ಆ ರೀತಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಇಲ್ಲಿ ಕೂಡ ನಿಮ್ಮ ಫ್ರೆಂಡ್ಸ್ದೇ ನಂಬರ್ ಆ್ಯಡ್ ಮಾಡಿ. ಒಬ್ರಿಗೆ ಎಷ್ಟು ಜನ ಫ್ರೆಂಡ್ಸ್ ಇರಲ್ಲ, ಸೊ ಇಲ್ಲಿಬ್ರು ಆ್ಯಡ್ ಮಾಡ್ಕೊಳ್ಬಿಡಿ, ಅಪ್ಲೈ ಮಾಡಿ ಅಮೌಂಟ್ನ ಬರುತ್ತೆ. ಇಲ್ಲೆಲ್ಲಾನು ಎಲ್ಲಾನು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರಿವ್ಯೂ ಅಂತ ಕೊಡಬೇಕು. ಪ್ರಿವ್ಯೂ ಅಂತ ಕೊಟ್ಟಮೇಲೆ ಇನ್ನೊಂದು ಸಲ ಕೇಳುತ್ತೆ ನಿಮಗೆ ಎಲ್ಲ ಕರೆಕ್ಟ್ ಇದೆನಾ ಇಲ್ಲ ಸಬ್ಮಿಟ್ ಮಾಡ್ತೀರಾ ಅಂತ. ಏನಾದರೂ ರಾಂಗ್ ಇದ್ದರೆ ಎಡಿಟ್ ಮೈ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಇದ್ದರೆ ಸಬ್ಮಿಟ್ ಅಂತ ಕೊಡಿ, ಮುಗೀತು ಅಷ್ಟೇ. ನಿಮಗೆ ಮತ್ತೆ ಯಾವಾಗ ಬೇಕು ಆವಾಗ ಬಡಿ ಫಾರ್ ಸ್ಟಡಿಗೆ ಲಾಗಿನ್ ಆಗಿಬಿಟ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು, ನಿಮ್ಮ ಸ್ಕಾಲರ್ಶಿಪ್ ಏನಾಗಿದೆ ಅನ್ನೋದನ್ನ. ಓಕೆನಾ? ಇದು ಅಪ್ಲೈ ಮಾಡಿದ ಮೇಲೆ 2 to 8 ವೀಕ್ಸ್ ಟೈಮ್ ತೊಗೊಳುತ್ತೆ ಪ್ರೋಸೆಸ್ ಆಗೋಕ್ಕೆ. ಒಂದು ಸಲ ನಿಮ್ದು ಅಪ್ರೂವ್ ಆಯಿತು ಅಂದರೆ ಅಪ್ರೂವ್ ಆಗಿ ಒಂದು 15 ದಿವಸ ಇಲ್ಲ ಒಂದು ತಿಂಗಳಾದಮೇಲೆ ನಿಮಗೆ ಅಮೌಂಟ್ನ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ನೀವು ಯಾವಾಗ ಬರುತ್ತೆ ಅಮೌಂಟ್ ಆ ಥರ ಏನು ಕೇಳೋಂಗಿಲ್ಲ. ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಹಾಕಿರಿ. ಓಕೆನಾ? ನನ್ನ ಈ ವಿಡಿಯೋಗೆ ಕಮೆಂಟ್ ಹಾಕಿರಿ, ನಾನು ಕ್ಲಿಯರಾಗಿ ಆನ್ಸರ್ ಕೊಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂತಂತಂದರೆ ನಾನು ಹೇಳೋದು, ನೀವು ನನ್ನ ವಾಟ್ಸಪ್ ಗ್ರೂಪ್ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗಿ ಬೇರೆಯವರಿಗೆಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಮರೆಯೋದೆ. ಓಕೆನಾ? ಇಷ್ಟ ಹೇಳ್ತಾನೆ, ಎಲ್ಲರೂ ಅಪ್ಲೈ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.